ಶ್ರೀ ಕನ್ನಡಿಗ ಮಲ್ಲಿಕಾರ್ಜುನ ದೇವಸ್ಥಾನ ಜಾತ್ರಾ ಅಂಗವಾಗಿ ನಾನು ಶಿವಕುಮಾರ್ ಪಾಟೀಲ್ ಸಾಕಿನ ಕನ್ನಡಿಗಿ ಮಾತನಾಡೋದು. ಏನಪ್ಪ ಅಂದ್ರೆ ಭಕ್ತರಲ್ಲಿ ಒಂದು ವಿಶೇಷ ಸೂಚನೆ ಕೊಡೋದ. ಏಕೆಂದ್ರೆ ಅಲ್ಲಿ ಈಗ ಇದ್ದಂಥ ಒಂದು ಸಮಿತಿಯೊಂದು ರಚಿಸ್ಕೊಂಡು ಅಲ್ಲಿ ಭಾಳ ಅವ್ಯವಹಾರ ಮಾಡ್ಲಕತ್ತಾರ. ಆದ ಕಾರಣ ಭಕ್ತರು ಏನೇ ದೇಣಿಗೆ ಕೊಡೋದಿದ್ರು ಹುಂಡಿಯಲ್ಲಿ ಹಾಕಬೇಕಾಗಿ ನಾವು ಟ್ರಸ್ಟ್, ನಮ್ಮದು ಹಳಿ ಟ್ರಸ್ಟ್ ಇತ್ತು ಸರ್, 1999 ಟ್ರಸ್ಟ್ ಅದ. ಅವ್ರಿಗೆ 1920 2020 ಬಂದು ಒಂದು ಸಮಿತಿಯೊಂದು ರಚನೆ ಮಾಡಿಕೊಂಡು ಭಕ್ತರಿಗೆ ಮೋಸ ಮಾಡ್ಲಕತ್ತಾರ. ಎಲ್ಲ ನಾವು ಮಾಡ್ಲಕತ್ತೀವಿ ಅಂತ ಹೇಳಿ ಕೇಸಿ ದುಡ್ಡು ಎತ್ತಾಕೋದು ನಮ್ಮಲ್ಲಿ ಸಾಕ್ಷಿ ದಾಖಲಾತಿಗಳು ಸಾತವ ಸರ್. ಒಬ್ಬರು ಭಕ್ತರು 45,000 ರೂಪಾಯಿ ಕೊಟ್ಟರೆ ಸರ್, ಅದು ಹುಂಡಿ ಅವ್ರು ಬರೀ ರಿಸಿಪ್ಟ್ 302 ರೂಪಾಯಿ ಕೊಟ್ಟರೆ. ಆದ ಕಾರಣ ಇಂಥವೆಲ್ಲ ಭಕ್ತರು ಮೋಸ ಹೋಗಬಾರ್ದು ಅಂತೇಳಿ ನಮ್ಮದು ವಿನಂತಿ ಅದ. ಯಾಕಪ್ಪ ಅಂದ್ರೆ ಇನ್ನೂ ಅಲ್ಲಿ ಡೆವಲಪ್ಮೆಂಟ್ ಮಾಡೋದಿಲ್ಲ, ಇನ್ನೂ ಬೇರೆ ಕಡೆ ಶಿಫ್ಟ್ ಮಾಡೋದ ಸರ್ ದೇವಸ್ಥಾನ. ಈಗ ಯಾಕಂದ್ರೆ ಈಗ ನಾವು ಏನೇ ದುಡ್ಡು ಕೊಟ್ಟರು ಅದು ಹೊಳೆಗೆ ನೀರಾಗ ಹಾಕಿದಂಗದ ಸರ್. ಅವ್ರು ಬರೀ ಅವ್ರು ಮನೆ ಕಟ್ಕೊಳಕತ್ತಾರ ಹೊರತಾಗಿ ಅಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ಏನಾದ್ರೂ 4 ಕೆಲಸ ಆಗ್ಯಾವ ಸರ್ಕಾರ ವತಿಯಿಂದ ಆಗ್ಯಾವ. ಯಾತ್ರಿ ನಿವಾಸ ಆಗ್ಯದ, ರೋಡ್ ಆಗ್ಯದ, ಹೈಮಾಕ್ಸ್ ದೀಪ ಆಗ್ಯದ, ಆಯಿತು ಸಮುದಾಯ ಭವನ ಆಗ್ಯದ. ಅವ್ರ ಹೆಸರು ಮೇಲೆ ಇವ್ರು ರೊಕ್ಕ ಎತ್ತಲಕತ್ತಾರೆ ಸರ್ ಭಕ್ತರಿಗೆ. ನಾವು ಅದು ಮಾಡಿಸ್ತೇವೆ, ಇದು ಮಾಡಿ. ಈ ಜಾತ್ರೆದಾಗ ಏನದ ಅಲಂಕಾರ ಏನು ಮಾಡ್ತಾರೆ ಎಲ್ಲ ಭಕ್ತರು ಮಾಡ್ತಾರೆ, ದಾಸೋಗ ಭಕ್ತರು ಮಾಡ್ತಾರೆ. ಇವ್ರು ಏನಿಲ್ಲ ಅದ್ರ ರಿಸಿಪ್ಟ್ ಹಚ್ಚೋದು, ಅಲ್ಲಿ ಬಂದಂಥ ಗೂಳಿಗಳು ಮಾರೋದು, ಬಂಗಾರ ಬೆಳ್ಳಿ ಏನು ಇನ್ನು ಭಕ್ತರು ಹರಕೆ ಏನು ಕೊಡ್ತಾರೆ ಅದು ಎಲ್ಲ ಮಾರೋದು. ಅದು ಯಾಕೆ ಹೇಳಕತ್ತೀವಿ ಅದು ಅಂದ್ರೆ ಭಕ್ತರು ಯಾರು ಮೋಸ ಹೋಗ್ಬೇಡ್ರಿ. ಇನ್ನೂ ಮುಂದೆ ಡೆವಲಪ್ಮೆಂಟ್ ತಮ್ಮದು ಏನೇ ಕಾಣಿಕೆ ಕೊಡೋದಿದ್ರು ಮುಂದೆ ಕನ್ಸೆನ್ಷನ್ ನಡೆಯೋ ಟೈಮ್ನಾಗ ಇನ್ನೂ 2 ಎಕರೆ ಹೊಲ ತೊಗೊಂಡಿದ್ದೆವು. ಅಲ್ಲಿ ಗರ್ಭದೇವ್ರ ಗುಡಿ ಕಟ್ಟೋದ, 2ನೇ ಶ್ರೀಶೈಲ ಮಲ್ಲಿಕಾರ್ಜುನ ಆಗಂತ ಸ್ಥಾನ ಅದ. ಅದು ದೊಡ್ಡ ಸ್ಥಾನ ಅದ, ಅದೊಂದು ಭಾಳ ಇತಿಹಾಸ ಅದ. ಈಗ ಬಂದವ್ರಿಗೆ ಆ ದೇವ್ರದ್ದು ಇತಿಹಾಸ ಏನೂ ಗೊತ್ತಿಲ್ಲ. ಬರೀ ಬಂದಾರ ಹೋಳಿಗೆ ಮಾಡಿಟ್ಟಿದೆ, ಉಳ್ಳಿಗೆ ಬಂದಾರ ಅಷ್ಟೇ ಅವ್ರು. ಬರೀ ನಾವು ಮಾಡೀವಿ ಅಂತ ಹೇಳಕತ್ತಾರೆ ಭಕ್ತರಿಗೆ. ನಮಗೇನದ ಹೋಗೋದು, ನಾವು ಹೋದ್ರೆ ಟ್ರಸ್ಟ್ ಅವ್ರು ಹೋದ್ರೆ ನೀವು ಯಾಕೆ ಬರ್ತೀರಿ ಅನ್ಸೋದು. ಬರೀ ದಾದಾಗಿರಿ ಮಾಡೋದು, ಪೊಲೀಸ್ ಕೇಸ್ ಮಾಡ್ತೀನಿ ಅಂತ ಹೇಳೋದು, ಇಂಥವೆಲ್ಲಗಳು ನಡೆದಾವೆ. ಆದ ಕಾರಣ ಭಕ್ತರು ಯಾರೂ ಮೋಸ ಹೋಗ್ಬೇಡ್ರಿ ಅಂಥೇಳಿ ನಾವು ಒಂದು ವಿನಂತಿ ಮಾಡ್ಕೊಳಕತ್ತೀವಿ. ಯಾಕಂದ್ರೆ ಹಣ ತಾಮದು ಹರಕೆ ಮುಟ್ಟಲ್ಲ. ಈಗ ಅವ್ರ ಮನೆ ಕಟ್ಟಿಸ್ಕೊಳಕತ್ತಾರ ಹೊರತು ಹರಕೆ ಮುಟ್ಟಲ್ಲ. ತಾವು ಏನೇ ಕೊಡೋದಿದ್ರೆ ಇನ್ನೂ ವರ್ಷ ಹೋಲಿ 2 ವರ್ಷ ಹೋಲಿ ಗುಡಿ ನಿರ್ಮಾಣ ಮಾಡೋ ಟೈಮಿಗೆ ಕೊಡ್ರಿ ಅಂತೇಳಿ ನಾವು ಭಕ್ತರಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ ಸರ್. ಇದು 4 ವರ್ಷದಿಂದ ನಡೆದು ಸರ್, 4-5 ವರ್ಷ ಹಿಡಿದು ಹಿಂಗೆ ನಡೆದು 2020ರಿಂದ ಅದೇ ನಡೆಸ್ಯಾರ ಸರ್. ಪೊಲೀಸ್ ಕೇಸ್ ಪೊಲೀಸರ ಬಳಿ ಹೋದ್ರೆ ಅವ್ರು ನೀವ್ಯಾಕೆ ಹೋಗ್ತೀರಿ, ನಮಗೆ ಅವ್ರ ಸಮಿತಿ ಅದ, ನಮ್ಮ ಟ್ರಸ್ಟ್ ಅದ ಸರ್ ಅಂತ ನಾವು ಅಂತೀವಿ. ಅವ್ರ ಬಳಿ ದಾಖಲಾತಿನೇ ಇಲ್ಲ, ನಮ್ಮಲ್ಲೆಲ್ಲ ದಾಖಲಾತಿನೂ ಅಂದ್ರೂ ಕೂಡ ಪೊಲೀಸರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಕತ್ತಾರೆ. ಊರ್ದವ್ರು ಎಲ್ಲ ಟ್ರಸ್ಟ್ ಹಳಿದದ, ನೀವೇ ಮಾಡಿರ್ಬೇಕಂತ ಹೇಳ್ತಾರೆ ಜನರೆಲ್ಲ. ಆದ್ರೆ ಆ ಜನರಿಗೆ ಅಲ್ಲಿ ಏನದ ಮಿಸ್ಗೈಡ್ ಮಾಡಕತ್ತಾರೆ. ಇವ್ರೇನು ಮಾಡ್ಯಾರ 20 ವರ್ಷ ಆಯ್ತು, 1 ಕೋಟಿ 1.5 ಕೋಟಿ ರೂಪಾಯಿ ನಾವು ಕೈಕೊಂಡು ಬಂದಿದ್ದು ಸರ್. ಕಂಪನ್ಸೇಷನ್ ಬಂದದ ಮಲ್ಲಿಕಾರ್ಜುನ ದೇವಸ್ಥಾನ. ಅದು ಇದು 3ನೇ ಜಾಗದಾಗ ತಂದು ಕೂಡಿಸಿದ್ದು. ಇವ್ರಿಗೆ ಏನೂ ಇತಿಹಾಸ ಗೊತ್ತಿಲ್ಲ. ಇವರೆಲ್ಲ ರಿಟೈರ್ಮೆಂಟ್ ಆಗಿ ಬಂದವ್ರು. ಈಗ 60 ವರ್ಷ ಮೇಲೆ ನಮ್ಮ ಊರಿಗೆ ಕಾಲಿಟ್ಟಾರ. ನಾವು ಊರಾಗ ಹುಟ್ಟು ಊರಾಗ ಬೆಳೆದವ್ರು ಇದ್ದೀವಿ. ಅಲ್ಲಿ ಆ ದೇವ್ರದ್ದು ಏನದ, ಅಲ್ಲಿ ಊದಿನ ಕಡ್ಡಿ ಹೋಗಲ್ಲ ಸರ್, ಅಲ್ಲಿ ಒಂದು ತೆಂಗಿನ ಪಾಡಿ ಹೋಗಲ್ಲ. ಪೈಲ ನದಿ ಬರ್ತಿತ್ತು, ಆ ನದಿದಾಗ ದೀಪ ಇರ್ತಿತ್ತಂತ್ರಿ ನಾವು ಸಣ್ಣೋಗಿದ್ದಾಗ. ಅಂಥದ್ದೆಲ್ಲ ಇತಿಹಾಸ. ಅದು ತಂದು ಈಗ 3ನೇ ಸ್ಥಾನದಾಗ ಕೂಡಿಸಿ, ಈಗ ಇನ್ನೂ ಸ್ವಲ್ಪ ಮುಂದೆ ಕೂಡಿಸೋದೇ ಅದು. ಅದಕ್ಕೆ ಯಾರೇ ದೇಣಿಗೆ ಕೊಡೋದಿದ್ರು, ಸಾಯರ್ತನ ಮಾಡೋದಿದ್ರು ಗುಡಿ ಕಟ್ಟಡ ಆಗೋ ಟೈಮಿಗೆ ಕೊಡ್ರಿ. ಇವು ಕೊಟ್ಟಿದ್ದೆಲ್ಲ ವ್ಯರ್ಥ ಆಯ್ತು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದು ಈಗ ನ್ಯಾಯಾಲಯದಾಗ ಕೊಟ್ಟಿದ್ದೇವೆ ಸರ್, ತೀರ್ಪು ಬರ್ತದೆ ಸರ್. ಆ ತೀರ್ಪು ಬರುತ್ತಾನೆ ಯಾರು ಜಗಳ ಆಡಬೇಡ್ರಿ ಅಂತ ಹೇಳ್ತಾರೆ ಅವರು ನ್ಯಾಯಾಲಯದಾಗ. ಅದಕ್ಕೆ ಆ ನ್ಯಾಯಾಲಯದ ತೀರ್ಪು ಬಂದ ಮ್ಯಾಗ ನಾವು ಗುಡಿ ಕಟ್ಟಲಿಕ್ಕೆ ಚಾಲು ಮಾಡಿದ್ವಿ. ಆ ನ್ಯಾಯಾಲಯದ ತೀರ್ಪು ಬರ್ತಾರೆ ಕಾಯ್ಬೇಕಲ್ಲ ಸರ್. ಅವು ನ್ಯಾಯಾಲಯದವ್ರು ಹೇಳಿದ್ರು ಬರೀ ರಿಸಿಪ್ಟ್ ಹರಿಯೋದು, ರೊಕ್ಕ ತೊಗೊಂಬೋದು, ಗೂಳಿ ಮಾರೋದು, ಗಂಟೆ ಮಾರೋದು. ಮೊನ್ನೆ 10 ಕ್ವಿಂಟಲ್ ಗಂಟೆ ಮಾರ್ಯಾರ, ಕ್ವಿಂಟಲ್ ಗಂಟ್ಲೆ ಗಂಟೆ ಆಯಿತು. ಅಕ್ಕಿಗಳು ದಾಸೋಗ ಅಂತ ಕೊಟ್ಟೋದು, ಲಾರಿ ಗಂಟ್ಲೆ ಅಕ್ಕಿ ಮಾರೋದು, ಎಣ್ಣೆ ಕ್ವಿಂಟಲ್ ಗಂಟ್ಲೆ ಅಕ್ಕಿ ಎಣ್ಣೆ ಮಾರೋದು. ಇಂಥವು ಕೆಲವೊಂದು ವಸ್ತುಗಳು ದಿವ್ಯದಾನಗಳು ಏನು ಬರ್ತಾವೆ ಎಲ್ಲ ಮಾರೋದು. ಆ ದೇವ್ರ ಇತಿಹಾಸ ಗೊತ್ತಿಲ್ಲ ಇವ್ರಿಗೆ. ಇತಿಹಾಸ ಇದ್ದಿದ್ದು ನಮಗೆ ಗೊತ್ತದ, ಎಲ್ಲಿತ್ತು ಹೆಂಗೆ ತಂದೆವು ಇವರೆಲ್ಲರೂ. ಇನ್ನೊಂದು ಏನು ಮಾಡ್ಯಾನ್ರಿ, ಈಗ ಅಧ್ಯಕ್ಷ ಆದವ ಜಾತಿ ಹುಟ್ಟಿಸ್ಲತ್ತಾನ. ಅವ್ರ ಜಾತಿದು ಅಲ್ಲಿ ಜಾತಿ ನಮ್ಮ ಊರಾಗ ಇರ್ಲಿಕ್ಕೆ 4 ಜಾತಿಗಳು ಇದ್ದೀವಿ, 4 ಮಂದಿ ನಾವು ಅಣ್ಣತಂದ್ರಬ್ಲೇ ಇದ್ದಿದ್ದೇವೆ ರೀ. ನಾವು ಯಾರು ಸತ್ತರು ಕೆಟ್ಟರು ನಾವೇ ಕುಣಿ ಹೊಡಿತೇವೆ, ಇರ್ಲಿಕ್ಕೆ 4 ಮಂದಿ 40 ಮನೆ ಅವ್ರು. ನಮ್ಮ ಎಲ್ಲ ಜಾತಿಯವ್ರು ಈಗ 4-5 ಮಂದಿ ಅಣ್ಣತಂದರಾಗಿದೆ. ಇವರು ನಮ್ಮ ಮಾಲಿಗೌಡರು, ನಮ್ಮ ಪೊಲೀಸ್ ಪಾಟೀಲ್ ಅಂತಾರೆ, ಇವ್ರಿಗೆ ಮಾಲಿಗೌಡರು ಅಂತಾರೆ. ಇವರು ಹೂಗಾರ್ ಪೈಕಿದಾಗಾರ, ನಾವು ಲಿಂಗತ್ರ ಪೈಕಿದಾಗಿದ್ದೀವಿ. ಅವರೇ ಇವರು ಹೂಗಾರ್ ಪೈಕಿದಾಗಿದ್ದವ್ರೆ 5 ಮಂದಿ ನಮ್ಮ ಟ್ರಸ್ಟ್ನಾಗ ರೀ. ಈಗ ಆ ಟ್ರಸ್ಟ್ನಾಗ, ಈಗ ನಮ್ಮ ಟ್ರಸ್ಟ್ನಾಗ ಇವರು ಹೊಸಮತಿ ತೆಗಿ ನಾ ಬರ್ತೀನಿ ಅಂತಂದ್ರೆ ಇದು ಯಾವ್ದು ನ್ಯಾಯ? ಒಂದು ಅವು ಒಬ್ಬನೇ ಭಾಷೆ ಇರ್ಬೇಕಂತಾನೆ, ನಾವು ಒಬ್ಬನೇ ತಿನ್ನಬೇಕು ಅಂತಕ್ಕಂಥದ್ದು ಇಂಥವೆಲ್ಲ ನಡೆದಾವ. ಆದ ಕಾರಣ ದಯಮಾಡಿ ಭಕ್ತರು ಯಾರು ದೋಖಾಬಾರ್ದು. ಇವ್ರು ನಮ್ಮ ಇವರು ಕಾರ್ಯದರ್ಶಿಯರ ರೀ. ಇವ್ರ ಮಾವರಿಗೆ ಅನ್ಸಿಸ್ತಾನೆ ಫೋನ್ ಮಾಡಿ, ನೀನು ಹಳ್ಯಾಗ ಚಂದ ಓಡ್ಯಾಡ ನೋಡು. ಏನಾರ ಕೇಳಿದ್ರೆ ಅಜಯ್ ಸಿಂಗ್ ಅವ್ರ ನನ್ನಿಂದ ನನಗೆ ಪಾಲಿಟಿಕ್ಸ್ ಅದ, ಪೊಲೀಸರ ಇಂಥವೆಲ್ಲ ಮಾಡಿ ಮೋಸ ಮಾಡ್ಲಕತ್ತಾರೆ. ನಾ ಯಶೋಲಿ ಆಫೀಸ್ದಂದು ಇದು ನಮ್ಮ ಡಿಪಾಸಿಟ್ ಕಾಪಿ ಸಂತಕ್ಕೆ ಎತ್ತಬೇಕಂತ ಪ್ರಯತ್ನ ಮಾಡಿದ್ರು. ಇವರೆಲ್ಲರೂ ಸತ್ತಾರ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಬ್ಯಾಂಕಿಗೆ.
ಇಂಥವೆಲ್ಲ ಭಾಳ ಅವ್ಯವಹಾರ ನಡೆದವು ಸರ್. ಅದಕ್ಕೆ SLA ಮೇಡಮ್ನು FIR ಮಾಡಂತ ಹೇಳ್ಯಾರ, ಲೆಟ್ರ್ ಅದ ನಂಬಲ್ಲಿ ಎಲ್ಲ ದಾಖಲಾತಿಗಳು. ಅದಕ್ಕೆ ದಯಮಾಡಿ ಭಕ್ತರು ಯಾರು ಮೋಸ ಹೋಗ್ಬೇಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಜಾತ್ರೆ ಬರ್ರಿ, ಜಾತ್ರೆ ಮಾಡಿರಿ. ಇನ್ನೊಂದು ಸರ್ 2 ಲಕ್ಷ ರೂಪಾಯಿ ರಾಜನಾಳ ಭಕ್ತರು ಹೂವಿನ ಅಲಂಕಾರ ಮಾಡ್ತಾರೆ, ಭಕ್ತರೇ ಮಾಡ್ತಾರೆ ಪ್ರತಿ ವರ್ಷ. ಅದ್ರ ರಿಸಿಪ್ಟ್ ಹಚ್ಚಿ ರೊಕ್ಕ ಎತ್ತಾರೆ ಇವ್ರು, ನಾವೇ ಮಾಡೀವಿ ಅಂತೇಳಿ. ಎಲ್ಲರಿಗೆ ಬಂದವ್ರಿಗೆ ಭಕ್ತರಿಗೆ ಹೇಳ್ತಾರೆ ಇದೆಲ್ಲ ನಾನೇ ಮಾಡಿ ನೋಡೋದು ತೋರಿಸ್ತಾರೆ. ಎಲ್ಲಿ ಮಾಡ್ತಾರಪ್ಪ ಇವರು? ಏನು ಮಾಡೋದಿಲ್ಲ, ಬರೀ ಉಮ್ಮದು ತಿಮ್ಮದು ನಡೆಯೋದು. ಅದಕ್ಕೆ ದಯಮಾಡಿ ಭಕ್ತರು ಯಾರೂ ಮೋಸ ಹೋಗ್ಬೇಡ್ರಿ. ಇನ್ನೂ ಕಾಣಿಕೆ ಕುಡ್ದಾಡ್ದ್ರಿಲ್ಲ, ಆಮೇಲೆ ಕೊಡ್ರಿ ಪರವಾಗಿಲ್ಲ. ನಮ್ಮದೊಂದು ರಿಕ್ವೆಸ್ಟ್ ಅದ, ನೀವು ಕಾಣಿಕೆ ಕೊಟ್ಟಿದ್ದು ದೇವ್ರಿಗೆ ಅರ್ಪಣೆ ಆಗಲ್ಲ. ಇನ್ನೂ ಜೀವ ಕಾಳ ತುಂಬಿ ನಾವು ಗರ್ಭದೇವ್ರ ಗುಡಿ ಕಟ್ಟೋದಾಗ ತಾವು ದಯಮಾಡಿ ಭಕ್ತರ ಕೈ ಮೇಲೆ ವಿನಂತಿ ಮಾಡ್ಕೊತೀವಿ ಅಂತ. ಶಿವಕುಮಾರ್ ಪಾಟೀಲ್, ಕನ್ನಡಿಗಿ.